ಸ್ನೇಹಿತರೆ, ಈಗ ನಾವು ಇವತ್ತು ಉಪ್ನೇರಳೆ ಕಡ್ಡಿಯನ್ನು ತಿಂದು ಒಂದು ಹುಳು ಬೆಳೆದು ಆಮೇಲೆ ಅದು ಮೊಟ್ಟೆ ಇಟ್ಬಿಟ್ಟು ರೇಷ್ಮೆ ಆಗುತ್ತಲ್ಲ, ಆ ಜಾಗಕ್ಕೆ ಇವತ್ತು ಬಂದಿದೀವಿ. ನಮ್ ಜೊತೆ ತುರುವೇಕೆರೆ ತಾಲೂಕಿನಾಗಿರ್ತಕ್ಕಂಥ ಕಳ್ಳಂಕೆರೆಯಲ್ಲಿ ಇದೀವಿ. ನಮ್ ಸ್ನೇಹಿತರಾಗಿರ್ತಕ್ಕಂಥ ಲೋಹಿತ್ ಅವ್ರು ಇಲ್ಲೇ ಇದಾರೆ. ಬರೀ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಬರ್ರಿ. ನಮಸ್ಕಾರ. ನಮಸ್ತೆ. ತಿಂಡಿ ಮಾಡಿದ್ರಾ? ಆಯ್ತು, ನಿಮ್ದು? ನಮ್ ಮಾಡ್ಕೊಂಡ್ ಬಂದ್ವಿ. ಈಗ ನೀವು ಎಷ್ಟು ವರ್ಷದಿಂದ ಈ ಬೆಳೆ ಬೆಳಿತಿದ್ದೀರಾ? ಇದು ನಾವು ನಮ್ಮ ಅಪ್ಪಾಜಿಯವ್ರು ಮುಂಚಿಂದನೂ ಮಾಡ್ತಿರೋ ಒಂದು 15 ವರ್ಷದಿಂದ ರೇಷ್ಮೆ ಬೆಳಿತಿದ್ದಾರೆ. ತಂದೆಯವ್ರು ಮಾಡಿದ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ವರ್ಷಕ್ಕೊಂದ್ಸರಿ ಹುಳ ಅಂದ್ರೆ 3 ತಿಂಗಳಿಗೊಂದ್ ಬೆಳೆ? ಒಂದ್ ಬೆಳೆ. ವರ್ಷಕ್ಕೆ 4 ಬೆಳೆ ಬೆಳಿತೀವಿ. ಮನೆಗೆ ಇವತ್ತು ಈ ಡೇಟಿಗೆ ಹುಳ ಬಂತು ಅಂದ್ರೆ ನೆಕ್ಸ್ಟ್ ಈ ಮಂತ್ ನಾವು ಮಾರ್ಕೆಟಿಗೆ ಹೋಗಿರುತ್ತಿದ್ದು ಹುಳ. ಇದು ರೇಷ್ಮೆ ಹುಳ. ಸೊಪ್ಪು ಬೆಳವಣಿಗೆಗೆ 2 ತಿಂಗಳು ಟೈಮ್ ತಗೊಳುತ್ತೆ. ಸೊಪ್ಪು ಬೆಳೆಯೋದಿಕ್ಕೆ ಬೆಳವಣಿಗೆ. ಎಷ್ಟು ಎಕರೆ ನೀವು ಸೊಪ್ಪೆಲ್ಲ ಹಾಕಿದ್ರಿ ಇವಾಗ? ಈಗ ಪ್ರೆಸೆಂಟ್ ನಮ್ದು ಒಂದ್ ಎಕರೆ ಇದೆ. 150 ಮೊಟ್ಟೆ ಕಣ್ಣು ಮುಚ್ಕೊಂಡ್ ಮೇಯುತ್ತೆ. 150 ಮೊಟ್ಟೆ. ಈಗ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಈಗ 250 ಮೊಟ್ಟೆ ಬೆಳೆಯಂಗ್ ಮಾಡ್ಕೊಂಡಿದೀವಿ. ಈಗ ಈ ಸೊಪ್ಪು ಹಾಕಿದ್ರಲ್ವಾ, ಎಷ್ಟ್ ದಿನಕ್ಕೊಂದ್ಸರಿ ಖಾಲಿ ಮಾಡ್ತಾವ್ ತಿಂದಿ ಇವನ್ನ? ಬೆಳಗ್ಗೆ ಹಾಕಿದ್ರೆ ಸಂಜೆ ಅಷ್ಟೊತ್ತಿಗೆ ಏನು ಇರಲ್ಲ. ದಿನಕ್ಕೆ 2 ಟೈಮು ನೀವು ಸೊಪ್ಪು ಕೊಡ್ಬೇಕು. ಖರ್ಚು ವೆಚ್ಚ ಎಲ್ಲ ಎಷ್ಟಾಗುತ್ತೆ ನಿಮಗೆ ಸೊಪ್ಪು ಮೇಯಿಸೋದ್ರಲ್ಲಿ, ಹುಳ ಮೇಯಿಸೋದ್ರಲ್ಲಿ? ಬರುತ್ತೆ. ಇವತ್ತಿನ ಗೊಬ್ಬರ ರೇಟ್ ಎಲ್ಲ ನೋಡ್ಕೊಂಡ್ರೆ ಏನು ಸಿಗಲ್ಲ ಒಂದ್ ಲೆಕ್ಕದಲ್ಲಿ. ಬಿಡಬಾರ್ದು ಅಂತ ಮಾಡ್ತೀವಿ. ಆದಾಯ ಐತೆ, ಮಾಡ್ದಂಗೆಲ್ಲ ಇದಷ್ಟೇ. ಇದು ಬಿತ್ತನೆ ಅಂತ ರಾಮನಗರದ್ದು ಬೇರೆ ಬರುತ್ತೆ. ಈಗ ನೀವು ಎಕ್ಸ್ಪೋರ್ಟ್ ಹೆಂಗ್ ಮಾಡ್ತೀರಾ ಇದನ್ನ ಬೆಂಗಳೂರಿಂದ ಮಂಡ್ಯದಿಂದ ಗ್ರೈನೇಜ್ ಇರ್ತವೆ. ಮಂಡ್ಯ ಸಿಲ್ಕ್ ಬೋರ್ಡ್ ಇಂದ ಗ್ರೈನೇಜ್ ಕೊಡ್ತಾರೆ. ಆ ಗ್ರೈನೇಜ್ ಅಲ್ಲಿ ಮೊಟ್ಟೆ ತಗೊಂಬಂದು ಚಾಕಿ ಮಾಡೋರ್ ಹತ್ರ ಕೊಟ್ಟು ಅಲ್ಲಿ 4 ದಿವಸಕ್ಕೆ ರಿಲೀಸ್ ಮಾಡಿಸ್ಕೋಬೇಕು ಮೊಟ್ಟೆನ. ರಿಲೀಸ್ ಮಾಡಿಸಿ ಮೊದಲನೇ ಜ್ವರದಿಂದ ಎಬ್ರಿಸಿ 2ನೇ ಜ್ವರಕ್ಕೆ ಅಂತ ಹುಳ ಕೊಡ್ತಾರೆ ನಮಗೆ. 2ನೇ ಜ್ವರದಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಈಗ ಕೆಲವೊಬ್ರು ಮನೇಲೆ ಮಾಡ್ಕೊಂತಾರಲ್ಲ ಮೊಟ್ಟೆ ಹುಳ ಎಲ್ಲ? ಮಾಡ್ಬೋದು, ಬಟ್ ಇಲ್ಲಿ ನಮಗೆ ರಿಸ್ಕ್ ಆಗುತ್ತೆ ಅಂತ. ಅಂದ್ರೆ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು ಅದಕ್ಕೆ. ಬಿಸಿಲು ಟೆಂಪರೇಚರ್ ಈ ತರ ಗಾಳಿ ಜಾಸ್ತಿ ಬರಂಗಿಲ್ಲ. ಎಲ್ಲ ಫುಲ್ ನೀಟ್ ಸಿಸ್ಟಮ್ ಆಗಿ ಮೇಂಟೈನ್ ಮಾಡ್ಕೊಂಡು ಮಾಡಿದ್ರೆ ಆಗತ್ತೆ. ಈಗ ನೀವು ಮೇಂಟೆನೆನ್ಸ್ ಎಷ್ಟು ಜನ ಮಾಡ್ತೀರಾ ಇದನ್ನ? ಈಗ 250 ಮೊಟ್ಟೆಗೆ ಇವತ್ತಿಂದ ಇವ್ರು ಜಾಯ್ನ್ ಆಗೋರೆ. 4ರಿಂದ ಇದ್ದಾಗ ನನ್ನ ಜೊತೆ ಒಬ್ರು ಇದಾರೆ. 4ನೇ ಜ್ವರದವರೆಗೂ ನಾನೇ ಮಾಡ್ಕೊಂತೀನಿ 200 ಮೊಟ್ಟೆ. ಟೋಟಲ್ ಎಷ್ಟು ಜನ? ಟೋಟಲ್ ಆಗಿ 4 ಜನ ಮಾಡ್ತಾ ಇದೀವಿ. 4 ಜನ. ಒಂದ್ ಬೆಳೆ ತೆಗೆಯವರೆಗೂ, ಒಂದ್ ಗೂಡಾಗೋವರೆಗೂ 4 ಜನ? 4 ಜನ ಆಗುತ್ತೆ. ಆ ಗೂಡ್ ಬಿಡ್ಸೋದಿಕ್ಕೆಲ್ಲ ಬೇರೆ ಹೆಣ್ಣಾಳುಗಳು ಕರ್ಕಂತೀವಿ ಒಳಗಿಂದ. ಖರ್ಚು ವೆಚ್ಚ ಎಲ್ಲ ಎಷ್ಟಾಗುತ್ತೆ? ಟೋಟಲ್ ಆಗಿ ಒಂದ್ 200 ಮೊಟ್ಟೆಗೆ ನಮ್ಗೆ ಸಣ್ಣದ್ರಿಂದ ಗೊಬ್ಬರ ಹಾಕೋದ್ರಿಂದ ಮೊಟ್ಟೆ ತರದಿಂದ ಎಲ್ಲ ಲೆಕ್ಕ ಹಾಕೊಂಡ್ರೆ ಒಂದ್ 35ರಿಂದ 40 ಸಾವಿರ ಬೀಳುತ್ತೆ. ಆಳ್ ಖರ್ಚು, ಸೈಟ್ ಕ್ಲೀನ್ ಮಾಡೋದು, ಕಡ್ಡಿ ಕಟ್ ಮಾಡಕ್ ಕರ್ಕೊಳ್ಳೋದು ಎಲ್ಲ ಲೆಕ್ಕ ಹಾಕೊಂಡ್ರೆ. ಆದಾಯ ಎಷ್ಟು ಅದ್ರಲ್ಲಿ? ಆದಾಯ ಇದು ಪರ್ ಕೆಜಿ ಬಂದ್ಬಿಟ್ಟು 1300 ರೂಪೀಸ್. ಈಗ ಇಷ್ಟು, ಈಗ ಇದೊಂದು ಗೂಡು ಫುಲ್, ಇದೊಂದು ಟೋಟಲ್ ಇದು ಶೆಡ್ ಹಾಕ್ಬಿಟ್ಟು ಮಾರಿದ್ರೆ ನೀವು ಎಷ್ಟು ಲಾಭ? ಮನೆ ಬಿಟ್ಟು ಈಗ ಇದಕ್ ಮಾಡೋದ್ನ ಲೆಕ್ಕಕ್ಕೆ 1 ಕ್ವಿಂಟಲ್ 80 ಕೆಜಿ ಗೂಡು ಬೆಳಿಲೇಬೇಕು ನಾವು 200 ಮಟ್ಟಿಗೆ. ಅಷ್ಟಾಗ್ಲೇಬೇಕು ನಿಮ್ ಟಾರ್ಗೆಟ್. ಅಷ್ಟು ಬೆಳೆದ್ರೇನೆ ನಮಗೆ ವರ್ಕೌಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಏನು ಸಿಗಲ್ಲ. ಈಗ ನಿಮ್ಗೆ ಅದ್ರದ್ದು ಲಾಭ ಎಷ್ಟು ಅಂತ ಏನೋ ಹೇಳಕ್ಕೆ ಏನಾದ್ರು ನಿಮ್ಗೆ? ಲಾಭ ಅಂತಂದ್ರೆ 1300 ಅಂತೆ 150 ಕೆಜಿ 2ರಿಂದ 2.25 ಲಕ್ಷ ಅಮೌಂಟ್ ಬರುತ್ತೆ. 2.25 ಲಕ್ಷ. 2.25 ಲಕ್ಷ. ಈಗ ನೀವು ರಾಮನಗರಕ್ಕೆ ಹಾಕ್ತೀರಾ ಇಲ್ಲ ಬೇರೆ? ಇದು ಬೇರೆ. ಇದ್ರಿಂದ ಬೆಳೆ ಮರಿ ಮಾಡ್ತಾರಲ್ಲ, ಇದು ಅಪ್ಪ ಅಮ್ಮ ಮೇನ್. ಇದು 1300 ರೂಪಾಯಿ ಕೆಜಿ. ಇದ್ರಿಂದ ಬರೋದನ್ನ ರಾಮನಗರಕ್ಕೆ ಬೆಳಿತಾರೆ. ಈಗ ಮೊಟ್ಟೆ ಗೂಡು ಅಂತಾರ, ಅದನ್ನ ತಗೊಂಡೋಗಿ ರಾಮನಗರಕ್ಕೆ ಹಾಕ್ತೀರಾ ನೀವು? ಇದು ರಾಮನಗರ ಕೊಡಲ್ಲ ನಾವು. ಇದು ನಮ್ಗೆ ಯಾರ್ ಮೊಟ್ಟೆ ಕೊಟ್ಟಿದಾರಲ್ಲ ಅವ್ರಿಗೆ ಕೊಡ್ತೀವಿ. ಅವ್ರಿಗೆ ಕೊಡ್ತೀವಿ. ಅವ್ರು ಇದ್ರಿಂದ ಮಾಮೂಲಿ ರಾಮನಗರದ ಮೊಟ್ಟೆ ರೆಡಿ ಮಾಡ್ತಾರೆ. ಇದ್ರಲ್ಲೇ ಇದು ಈ ಬ್ಯಾಚ್ ಇದು FC1 ಅಂತ, ಈ ಕಡೆ FC2 ಅಂತ. ಇದು ಗಂಡುಳ, ಈ ಕಡೆ ಹೆಣ್ಣುಳ. ಈಗ ಹಂಗಾರೆ ನೀವು ಮೊಟ್ಟೆ ಮಾಡಲ್ಲ ಇದನ್ನ? ಮೊಟ್ಟೆ ಮಾಮೂಲಿ ಉಂಡೆ ನೂಲ್ ಕಟ್ಟುತ್ತೆ, ಕಟ್ಟಿದ್ದನ್ನ ತಗೊಂಡೋಗಿ ಮಾರ್ಕೆಟ್ ಅವ್ರಿಗೆ ಹಾಕ್ತೀರ ಅಷ್ಟೇ? ಅವ್ರಿಗೆ ಕೊಡ್ತೀವಿ. ಡೈರೆಕ್ಟ್ ನೀವು ರಾಮನಗರಕ್ಕೆ ಹಾಕಲ್ಲ? ರಾಮನಗರಕ್ಕಿಲ್ಲ. ಇದು ರಾಮನಗರದ ಅಲ್ವೇ ಅಲ್ಲ ಗೂಡಿದು. ಮಾಡಿದ್ರೆ ಸಿರಿಕಲ್ಚರಲ್ ದುಡ್ಡು ಮಾಡ್ಬೇಕಷ್ಟೇ. ಕಷ್ಟ ಬಿದ್ದು ನೀವ್ ಎಷ್ಟು ಮಾಡ್ತೀರಾ ಅಷ್ಟು ದುಡ್ಡು ಐತೆ. ಈಗ ಪ್ರೆಸೆಂಟ್ ಇಲ್ಲೆಲ್ಲ ಇಲ್ಲಿ ನೋಡ್ಕೊಂಡ್ ಬಂದ್ರಲ್ಲ, ಈಗ ನಮ್ದು ಇದು 2 ಬ್ಯಾಚ್ ಇದೆ. ಇದು ನಮ್ದು. ನಿಮ್ದು 2 ಬ್ಯಾಚ್ ಇದೆ. ಇಲ್ಲೊಂದ್ 200 ಮೊಟ್ಟೆ ಇದೆ, ಅಲ್ಲಿ ಇನ್ನೊಂದ್ ಮನೆ ಅಲ್ಲ ಅಪ್ಪಾಜಿ ಅಮ್ಮ ನೋಡ್ಕೊಂತಾರೆ, ಇಲ್ಲಿ ನಾನ್ ನೋಡ್ಕೊಂತೀನಿ. 400 ಮೊಟ್ಟೆ ಟೋಟಲ್ ನಾವು ಬೆಳಿತಾ ಇದೀವಿ. ಈಗ ಅಪ್ಪಾಜಿ ಅಮ್ಮ ಎಲ್ಲ ಟೋಟಲ್ ಇಬ್ರು ಸೇರಿ 400 ಮೊಟ್ಟೆ ಇದೆ. ಇನ್ ನಮ್ ಚಿಕ್ಕಪ್ಪಾರ್ದು ಅವ್ರು ನಮ್ಗಿಂತ ಲಾರ್ಜ್ ಸ್ಕೇಲ್. ಈಗ 800 ಮೊಟ್ಟೆ ಬೆಳಿತಾರೆ. ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಎಲ್ಲ ಸಿಗುತ್ತಲ್ಲ, ಅದೆಲ್ಲ ಸಬ್ಸಿಡಿ ಬರುತ್ತೆ. ತಗೊಂಡಿದ್ದೀರಾ? ಬರುತ್ತೆ. ನಮ್ಮ ವರ್ಷನೂ ಬರುತ್ತಾ? ಇಲ್ಲ, ಅದು ಯಾವಾಗ ಅಲಾಟ್ಮೆಂಟ್ ಬರುತ್ತೋ ಅವಾಗ ಅಜ್ಜಿ ಹೆಸರಿಗೆ ಬರುತ್ತೆ. ಅವಾಗ ನೀವೇ ಎಲ್ಲ ಆಗ್ತಿರಲ್ಲ ಗೌರ್ಮೆಂಟ್ ಅದೇ? ಇಲ್ಲ, ಅದೇ ಗೌರ್ಮೆಂಟ್ ಇಂದಾನೆ ಬಂದ್ಬಿಡುತ್ತೆ. ಅಂದ್ರೆ ಲೈಸೆನ್ಸ್ ಬಂದಿರುತ್ತಲ್ಲ ನಮ್ಗೆ. ಲೈಸೆನ್ಸ್ ತಗೊಬೇಕು. ಇದು ಈ ಮೊಟ್ಟೆ ಬೆಳೆಯಕ್ಕೆ ಲೈಸೆನ್ಸ್ ತಗೋಬೇಕು. ರಾಮನಗರದ ಬೆಳೆಯೋದಕ್ಕೆ ಲೈಸೆನ್ಸ್ ಏನ್ ಬೇಡ. ಅದೇನಿಲ್ಲ, ನಾರ್ಮಲ್ ಬೆಳಿಬಹುದು. ತಗೊಂಡೋಗಿ ಹರಾಜು ಆಗುತ್ತೆ. ಓ, ಅದು ಹರಾಜ್ ಲೆಕ್ಕಾಚಾರ? ಅದ್ ಹರಾಜು ಇದು ಇಲ್ಲ, ಇದು ಬರೀ ಫಿಕ್ಸೆಡ್. ಅದ್ರಲ್ಲಿ ಎಷ್ಟು ಸಿಗುತ್ತೆ ಹರಾಜಲ್ಲಿ ಎಷ್ಟು ಸಿಗುತ್ತೆ ಅಷ್ಟೇನೆ, ಅಷ್ಟು ದುಡ್ಡು. ಇದು ನೀವ್ ಎಷ್ಟು ಬೆಳಿತೀರ ಅಷ್ಟು ಫಿಕ್ಸ್. ಇದು ನಿಮ್ ಲೆಕ್ಕಾಚಾರದಲ್ಲಿ ಇದ್ ಬೆಟರ ಅದ್ ಬೆಟರ? ನಾವ್ ಮಾಡಿದ್ರೆ 2 ಚೆನ್ನಾಗಿದೆ. ರಿಸ್ಕ್ ಜಾಸ್ತಿ, ಅದು ರಿಸ್ಕ್ ಕಮ್ಮಿ. ಅದ್ ಹೆಂಗೆ ಅಂತಂದ್ರೆ ಒಂಥರ ನಾಟಿ ಹಸ ಇದ್ದಂಗೆ. ಇದು ಒಂದ್ HF CMS ಹಾಕ್ದಂಗೆ ಅಷ್ಟೇ. ಒಟ್ನಲ್ಲಿ ಮೇಂಟೆನೆನ್ಸ್ ಕಾಸ್ಟ್ಲಿ ಅಷ್ಟೇ. ಸರಿ. ನಿಗಾ ಇಟ್ ಮಾಡಿದ್ರೆ ಕೈ ತುಂಬಾ ಆದಾಯ ಇದ್ರಲ್ಲಿ. ಒಟ್ನಲ್ಲಿ ಮನೆ ಲೆಕ್ಕಾಚಾರಕ್ಕೆ ನಿಮ್ದೇ ಬದುಕ್ಬೋದು.
ಹ್ಮ್. ಕಣ್ಣು ಮುಚ್ಕೊಂಡ್ ಒಂದ್ ಸಂಸಾರ ಆರಾಮ ರೇಷ್ಮೆ ಬೆಳ್ಕೊಂಡ್ ಜೀವನ ಮಾಡ್ಬೋದು. ಎಷ್ಟು ಕಂಪಾರ್ಟ್ಮೆಂಟ್ ಇದಾವೆ ಇವೆಲ್ಲ? ಈಗ 14 ಇವು 6 6 12 ಹ್ಮ್. ಇಲ್ಲಿ 4 ಮಾಡಿದೀನಿ. ಇದು ಇನ್ನೊಂದು ಎಕ್ಸ್ಟೆಂಡ್ ಆಗುತ್ತೆ ಈ ಮಟ್ಟೆಯಿಂದವ. ಹ್ಮ್. ಇಲ್ಲಿ ಕೆಳಗಡೆ ಇದು FC1 ಕೌಂಟ್ ಆಗುತ್ತೆ. ಇದು ಮತ್ತೆ 7 ಸೇರಿದ್ರೆ FC2 ಕೌಂಟ್. ಈಗ FC1 FC2 ಅಂತ ಹೇಳಿದ್ರಲ್ಲ ಅದೇನದು? FC1 ಗಂಡು, ಹಾ. FC2 ಹೆಣ್ಣು. ಬನ್ನಿ ಇನ್ನು ತೋರಿಸ್ತೀನಿ ಯಾವ ತರ ಅಂತಂದ್ರೆ 2 ಉಳಿನಲ್ಲಿ ಇದು ಫುಲ್ ಪ್ಲೈನ್ ಬರುತ್ತೆ ಇದು, ಹಾ. ಸರಿನಾ? ಇದು ಗಂಡುಳು, ಇದು ಹೆಣ್ಣು. ಹೆಣ್ಣು. ಓಕೆ. 1 ನಲ್ಲಿ ನೋಡಿ ಈ ತರ ಮಾರ್ಕ್ ಬರುತ್ತೆ ಕಣ್ಣತ್ರ, ಫುಲ್ ಮೈ ಮೇಲೆ, ಹ್ಮ್. ಈ ಕಣ್ಣತ್ರ ಇಲ್ಲಿ. ಇದು FC1 ಗಂಡಿದು. ಹ್ಮ್. ಇದು ಓಕೆನಾ? ಓಕೆ. ಇದು FC2 ಹೆಣ್ಣು. ಎರಡಲ್ಲೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹಂಗಾರೆ. ಇದ್ರಲ್ಲೂ ಗಂಡು ಹೆಣ್ಣೈತೆ, ಇದ್ರಲ್ಲೂ ಗಂಡು ಹೆಣ್ಣೈತೆ. ಮತ್ತೆ ಈಗ ಎರಡು ಒಂದೇ ತರದ ಕಂಡು ಇದ್ರಲ್ಲಿ ಇಲ್ಲ, ಡಿಫ್ರೆನ್ಸ್ ಗೊತ್ತಾಗೋಗ್ಬಿಡುತ್ತೆ ನೋಡಿ ನಿಮ್ಗೆ. ಇದು 1, ಇದು 2. ಓಕೆ. ಇದ್ರಲ್ಲಿ ಬರೋ ಗಂಡಿಂದ ಇದ್ರಲ್ಲಿ ಬರೋ ಹೆಣ್ಣಿಗೆ ಕ್ರಾಸ್ ಮಾಡ್ತಾರೆ. ಅವ್ರು ಕ್ರಾಸ್ ಮಾಡ್ಕೊಡ್ತಾರೆ. ಇದ್ರಲ್ಲಿ ಬರೋ ಗಂಡಿಂದ ಇದ್ರಲ್ಲಿ ಬರೋ ಹೆಣ್ಣಿಗೆ ಕ್ರಾಸ್ ಮಾಡ್ತಾರೆ ಉಲ್ಟಾ. ಸರಿ 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 ಸರಿ, ಅರ್ಥ ಆಯ್ತು ಈಗ. ಅರ್ಥ ಆಯ್ತಾ? ಅವೆರಡು ಕ್ರಾಸ್ ಮಾಡಿದಾಗ ರಾಮನಗರದ ಮೊಟ್ಟೆ ರಿಲೀಸ್ ಆಗುತ್ತೆ. ಓಹೋ, ಅದೇ ಆ ಮೊಟ್ಟೆ ಅದಾದ್ಮೇಲೆ ಇದೆಲ್ಲ ಆದ್ಮೇಲೆ ಅದು ರಾಮನಗರ. ಅದಕ್ಕೆ ರಿಲೀಸ್ ಆಗೋ ಮೊಟ್ಟೆ ಅದು ಇದ್ರದು. ಹ್ಮ್. ಇದು ಮಾಮೂಲಿ ಇದು ಬೈಬ್ಯಾಕ್ ಅಂತಾರೆ ಇದನ್ನ. ಇದನ್ನ ಬೆಳೆನ, ಈ ಬೆಳೆನ ಇದಕ್ಕೆ ಪ್ರಿಫರೆನ್ಸ್ ಒಂಚೂರು ಜಾಸ್ತಿ ಇದೆ. 2 ಕಟ್ಟುತ್ತೆ. ಅಲ್ಲಿ ಲೇಬರ್ಸ್ ಇರ್ತಾರೆ, ಅವರು ಗೂಡ್ ಕೊಯ್ದು ಗಂಡು ಹೆಣ್ಣು ಮೊಟ್ಟೆಗಳನ್ನ ಎರಡನ್ನೂ ಕಂಬೈನ್. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಗಂಡು ಹೆಣ್ಣು ಮೊಟ್ಟೆ? ಗೊತ್ತಾಗುತ್ತಾ? ಸಿಂಪಲ್ ಆಗಿ ಗೊತ್ತಾಗುತ್ತೆ. ಆಮೇಲೆ ಅದು ಈ ಒಂದ್ ಗೂಡು ಹಿಂಗ್ ಲೆಂತ್ ಬರುತ್ತೆ, ಇದು ದಪ್ಪ ಬರುತ್ತೆ. ಅಂದ್ರೆ ಉದ್ದ ತುಂಡ? ಉದ್ದ ಒಂದು ರೌಂಡ್ ಬಂದ್ರೆ ಇನ್ನೊಂದು ಉದ್ದ ಬರುತ್ತೆ. ಇದು ಗಂಡು ಉದ್ದ ಬರುತ್ತೆ, ಹೆಣ್ಣು ತುಂಡ ಬರುತ್ತೆ. ಆ ತರ ಅನಲೈಸ್ ಮಾಡ್ಕೊಂಡು ಅದರ ಒಂದು ಹುಳ ಬಂತು ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಹುಳ ಅಂತಂದ್ರೆ ಬೇರೆ ಏನು ಬರಲ್ಲ, ಊಜಿ ಅಂತ ಅಂತೀವಿ ಅದನ್ನ. ಆ ನೊಣದಲ್ಲೇ ದಪ್ಪ ಬರುತ್ತೆ ನೊಣ. ಒಂಥರ ಸೀಸನ್ ಅಲ್ಲಿ ಬರುತ್ತೆ. ಅದೇ ಒಂಥರ ಕೈಗೆಲ್ಲ ಒಂಥರ ಇದ್ರ ತರ ಆಗುತ್ತೆ, ರಫ್ ಬರುತ್ತೆ ಅದು, ಪೌಡರ್ ತರ. ಅದಲ್ವಾ, ಮಾಮೂಲಿ ನೊಣ ತರನೇ ಇರುತ್ತೆ, ದಪ್ಪ ಬರುತ್ತೆ. ಗುಯ್ ಅಂತ ಇರುತ್ತೆ. ಅದ್ ಬಂತು ಅಂತಂದ್ರೆ ಒಂದು ಊಜಿ ಬಂದ್ಬಿಟ್ಟು ಮಿನಿಮಮ್ ಅಂದ್ರೆ 8 to 100 ಹುಳಿಗೆ ಹೊಡೆಯುವಂತ ಕೆಪಾಸಿಟಿ ಇರುತ್ತೆ ಅದಕ್ಕೆ. ಒಂದು ಊಜಿ ಹಂಗಾರೆ 2 ಹುಳ ಸೇರ್ಕೊಂಡು ಇಡೀ ನಿಮ್ದು ಇದನ್ನ ಹಾಕ್ಬಿಡ್ತವೆ, ಹೊಡೆದಾಕ್ತವೆ. ಒಂದ್ 10 ಊಜಿ ಸೇರ್ಕಂತು ಅಂತಾರೆ ಹೆಚ್ಚು ಕಮ್ಮಿ 15 ರಿಂದ 20 kg ಲಾಸ್ ಬರೋದು ನಮ್ಗೆ. ಈಗ ಬೇರೆ ಹೊರಗಡೆ ಏನಾರ ಬಂತು ಅಂತಂದ್ರೆ ಅದಕ್ಕೇನು ಫ್ರಿಕ್ಷನ್ ನಿಮ್ ಕಡೆ? ಬ್ಯಾಕ್ಟೀರಿಯಾ ಎಫೆಕ್ಟ್ ಏನೂ ಆಗಲ್ಲ. ಅಂದ್ರೆ ಬೇರೆ ರೋಗದ ಮನೆ ಒಳಗೆ ಕೆಲಸ ಮಾಡ್ಕೊಂಡು ಇದ್ರೊಳಗೆ ಬರಂಗಿಲ್ಲ. ಈಗ ಬೇರೆ ಕಡೆ ರೋಗ ಬಂದಿರುತ್ತೆ, ಬೇರೆ ರೋಗ ಬಂದಿರುತ್ತಲ್ಲ ಅಲ್ಲಿಂದ ಬಂದು ಇಲ್ಲಿ ಬರಂಗಿಲ್ಲ. ಸರಿ ಸರಿ ಸರಿ. ಅದು ಸ್ವಲ್ಪ ಅದ್ರದ್ದು ಏನಾರ ಎಫೆಕ್ಟ್ ಇತ್ತು ಅಂತಂದ್ರೆ ಇದ್ರ ಮೇಲೆ ಅಂಟ್ಕೊಂಡ್ಬಿಡುತ್ತೆ. ಇಲ್ಲ ಅಂತಂದ್ರೆ ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಪರ್ಫ್ಯೂಮು ಆತರ ಏನು ಹಾಕಂಗಿಲ್ಲ. ನಾರ್ಮಲ್ ಆಗಿ ಬಂದ್ರೆ ಓಕೆ, ಸಮಸ್ಯೆ ಏನಿಲ್ಲ. ಗೂಡಾಕಿ ಎಷ್ಟು ದಿನ ಆಯ್ತು ಸರ್ ನಿಮ್ದೀಗ? ಮೊನ್ನೆ ಸೋಮವಾರ ಸಂಜೆ ಹಾಕಿದ್ದು. ಸೋಮವಾರ ಸಂಜೆ. ಎಷ್ಟು ದಿನಕ್ಕೆ ಬರ್ತಾವ ಗೂಡಿ? ಒಂದು ಹುಳ ಹಾಕಿದ್ಮೇಲೆ ಎಷ್ಟು ದಿನಕ್ಕೆ ಬರ್ತವೆ ಮೊಟ್ಟೆಗಳು? ಚಾಕಿ ಆಗಿ 1 ತಿಂಗಳು ಬೇಕು ಕರೆಕ್ಟ್ ಬೆಳೆ ಬರಕ್ಕೆ. ಒಂದ್ ಬೆಳೆ ಬರಕ್ಕೆ. ಎಲ್ಲಿ ಮೊಟ್ಟೆ ಕೊಟ್ಟಿರ್ತಾರ ಅಲ್ಲಿಗೆ ತಗೊಂಡೋಗೋದು ನಾವು. ಅದು ಹೈಬ್ರಿಡ್ ಅಂತ ಬರುತ್ತಲ್ಲ, ಅದು ರಾಮನಗರ, ಅದ್ ನೂಲಿಗೆ. ಇದು ನೆಕ್ಸ್ಟ್ ಮೊಟ್ಟೆ ಬಿಡ್ಬೇಕಲ್ಲ, ಅದೆಲ್ಲಿ ಕೊಟ್ಟಿರ್ತಾರ ಅಲ್ಲಿಗೆ ತಗೊಂಡೋಗ್ಬೇಕು ನಾವು. ಇದು ನಮ್ದು ಮಂಡ್ಯ ಗ್ರೈನೇಜು. ಮಂಡ್ಯ ಗ್ರೈನೇಜು ಅಲ್ಲಿಗೆ ತಗೊಂಡೋಗಿ ಹಾಕೋದು. ಅವ್ರು ಯಾವತ್ತು ಹೇಳ್ತಾರೆ ಅವತ್ತು. ನಮ್ದು ಒಂದು 2,500 ಮೊಟ್ಟೆ ಮಂಡ್ಯ ಕೊಡ್ತೀವಿ ನಾವು. ಮಂಡ್ಯ. ಒಂದ್ 4-5 ಎಲ್ಲರಿಗೂ ಕೊಡಲ್ಲ ಈ ಮೊಟ್ಟೆನ, ಎಲ್ಲರಿಗೂ ಕೊಡಲ್ಲ, ಆಯ್ಕೆ ಮಾಡ್ಬಿಟ್ಟು ಕೊಡ್ತಾರೆ. ನೆಕ್ಸ್ಟ್ ಹೈಬ್ರಿಡ್ ಬೇಕಲ್ಲ, ಚೆನ್ನಾಗಿರೋ ಮೊಟ್ಟೆ, ಹುಳ ಬರ್ಬೇಕಲ್ಲ, ಹಂಗಾಗಿ ಈಗ ಫುಲ್ ನೀವು ಪರ್ಮನೆಂಟ್ ಕಸ್ಟಮರ್ ಅವ್ರಿಗೆ. ಹೌದು. ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ರಿಸ್ಕ್ ಆಗುತ್ತೆ ಬೆಳೆಯೋದ್ ಮಾತ್ರ. ಏನು ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು ನೀವು. ಎಲ್ಲ ಮೇಂಟೈನ್ ಮಾಡ್ಬೇಕು. ಅಲ್ಲಿ ಮೀಟರ್ ಇದೆ, ಮಧ್ಯೆ ಹಾಕಿದೀನಿ ನಾನು. ಈಗ ನಿಮ್ಗೂ ಇದನ್ನ ಒಂದು ಈ ತರ ಮೊಟ್ಟೆ ಆದಾಗ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಎಷ್ಟು ಬರುತ್ತೆ? ಜಾಸ್ತಿ ನಾವೇ ಮಾಡಿದ್ರೆ ಕಡಿಮೆ ಬರುತ್ತೆ ಮೊಟ್ಟೆಗೆ. ಆಮೇಲೆ ಒಂದ್ ಸುಣ್ಣ ಹಾಕೋದು, ಪೌಡರ್ ಹಾಕೋದು, ಇನ್ ಲೇಬರ್ಗೆ ಮಾತ್ರ ಕಡಿಮೆ ಬರುತ್ತೆ. ಖರ್ಚೇನ್ ಜಾಸ್ತಿ ಬರಲ್ಲ. ಎಲ್ಲಾದು ಲೇಬರ್ ಕೈಲಿ ಮಾಡಿಸ್ತೀನಿ ಅಂದ್ರೆ ಜಾಸ್ತಿ ಬರುತ್ತೆ, ನಾವಾಗೆ ಮಾಡ್ತೀನಿ ಅಂದ್ರೆ ಎಲ್ಲ ಕಡಿಮೆನೆ. ಒಂದ್ 3,500 ಮೊಟ್ಟೆಗೆ ಹಾಕಿದ್ದು. ಅದು ಅಲ್ಲಿಂದ 2ನೇ ಜ್ವರಕ್ಕೆ ನಮ್ಗೆ ಹುಳ ಕೊಡ್ತಾರೆ. 6ನೇ ತಾರೀಕು ಚಾಕ್ ಆಗಿದ್ದು, ಅಲ್ಲಿಗೆ 8 ದಿವಸಕ್ಕೆ ಕೊಡ್ತಾರೆ. ಅದಕ್ಕೆ 10,000 ತಗೊಂಡಿದ್ರು. ಒಂದ್ 100 ಮೊಟ್ಟೆಗೆ 5,000 ತಗೋತಾರೆ. 100 ಮೊಟ್ಟೆಗೆ 5,000 ಚಾಕಿ ಮಾಡ್ಕೊಡಕ್ಕೆ ಎಲ್ಲ ಸೇರಿ ಒಟ್ಟಿಗೆ ಒಂದ 14,000 ಆಯ್ತು. ಮೊಟ್ಟೆಯಿಂದ 2ನೇ ಜ್ವರದಿಂದ ಎದ್ದು ನಮಗ್ ಬರೋದ್ರೊಳಗೆ. ಈಗ ನೀವು ರೇಷ್ಮೆ ಕೃಷಿ ಮಾಡ್ಕೊಂಡು ನೆಮ್ಮದಿ ಆಗಿದ್ದೀರಾ? ಆರಾಮಾಗಿದೀವಿ ನಾವು. ನೆಮ್ಮದಿ ಅಂದ್ರೆ ಆರಾಮಾಗಿದ್ದೀರಾ? ನೆಮ್ಮದಿ ಆರಾಮ್ ಎಲ್ಲದೂ ಐತಲ್ಲ. ಏನ್ ಎಜುಕೇಶನ್ ಮಾಡಿದಿರಾ? ನಮ್ದು ಡಿಗ್ರಿ ಮಾಡಿದ್ನಿ, ITI ಮಾಡಿದೀನಿ. ಕೊರೋನಾ ಬಂತಲ್ಲ, ಇದ್ರಲ್ಲಿ ಇಲ್ಲೇ ಉಳ್ಕೊಂಡೆ. ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಸಿಲ್ವಾ ನೀವು? ನನ್ಗೆ ಯಾಕೆ ಸಾಕಿದೇನೆ. ಈಗ ಇದೇ ಜಾಸ್ತಿ ಆಯ್ತಾಯ್ತಲ್ಲ. ನೀವು ಮಾಡಿದ್ದ ಇಲ್ಲ ನಿಮ್ ತಂದೆಯವರು ನಿಮ್ಗೆ ಹೇಳ್ಕೊಟ್ಟಿದ್ದು ಕಸ್ಬ ಇದು? ಈಗ ಊರೆಲ್ಲ ಪ್ರತಿಯೊಬ್ರು 100ಕ್ಕೆ 100 ಮನೆ ನಮ್ಮೂರಲ್ಲಿ ಮಾಡ್ತಿದ್ರು. ಅವ್ರು ಹೇಳ್ಕೊಟ್ಟಿದ್ರು.
ಸ್ವಲ್ಪ ಮಾಡ್ತಿದ್ರು, ಅದ್ರ ಜೊತೆಗೆ ನಾವು ಜಾಸ್ತಿ ಮಾಡ್ಕೊಂಡು ಈಗ ನಿಮ್ ತಂದೆ ಈ ತರ ಜೊತೆ ಕೈ ಮಾಡ್ತಾ ಗುಡ್ಸ್ಕೊಂಡು ನೀವು ಮಾಡ್ತಿದ್ರಿ. ಜಾಸ್ತಿ ಮಾಡ್ತಾ ಇದೀವಿ. ಈಗ ಅದ್ರ ಡಬಲ್ ಮಾಡ್ತಾ ಇದೀವಿ. ಒಟ್ನಲ್ಲಿ ಈಗ ರೇಷ್ಮೆ ಕೃಷಿ ಮಾಡ್ಕೊಂಡು ಆಯಾಗಿದ್ದೀರಾ. ಆರಾಮಾಗಿದ್ದೀವಿ, ಎಲ್ಲದೂ ಅನುಕೂಲವಾಗಿ ಆರಾಮಾಗಿದ್ದೀವಿ ನೋಡಿ. ಹ್ಮ್. ಅವ್ರು ಹೆಂಗಿದಾರೆ ನೀವು ನೋಡ್ತಾ ಇದೀರಲ್ಲ, ನಮ್ಗೇನ್ ಯಾವ್ದು ಇದ್ರದೇ ತೊಂದ್ರೆ ಯಾವ್ದು ಇಲ್ಲ. ಅಲ್ಲ ಈಗ ಹೊಸದಾಗಿ ರೇಷ್ಮೆ ಕೃಷಿ ಮಾಡ್ಬೇಕು ಅಂತ ಹೊಸ ಹುಡುಗರು ಈಗ ನಿಮ್ ಫ್ರೆಂಡೇ ಆಗ್ಲಿ ಎಲ್ಲಿ ಬಂದ್ರು, ಈಗ ಒಂದ್ 4-5 ಜನ ಹೊಸ್ದಾಗ್ ಬಂದಿದ್ರು. ರೇಷ್ಮೆ ಇಲಾಖೆಗೆ ಹೋಗಿದ್ರು, ಈ ತರ ಮಾಡ್ತಾವ್ರ ಹುಡುಗರು ಅಂತ ನಮ್ಮೂರಿಗೆ ಕಳಿಸ್ತಾರೆ. ಎಷ್ಟೊಂದ್ ಜನ ಬಂದ್ ಕೇಳ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಬಂದಿದ್ರು, ಅಲ್ಲೇ 3-4 ಜನ ಬಂದಿದ್ರು, ಮೊನ್ನೆ ಒಬ್ರು ಬಂದಿದ್ರು. ಈಗ ನಿಮ್ ಅನುಭವದಲ್ಲಿ ಏನ್ ಹೇಳ್ತೀರಾ ಅವ್ರಿಗೆ ಹೊಸದಾಗಿ ಮಾಡೋರ್ಗೆ? ಏನ್ ಹೇಳ್ತೀರಾ ಅಂದ್ರೆ, ಆರಾಮಾಗಿ ಮಾಡ್ಬೋದು ರೇಷ್ಮೆ, ಒಳ್ಳೆ ಲಾಭ ಐತೆ. ಬೇರೆ ಕಡೆ ಹೋಗಿ ದುಡಿಯೋದ್ಕಿನ ಆರಾಮಾಗಿರ್ಬೋದು ಇಲ್ಲಿ, ಏನ್ ತೊಂದ್ರೆ ಮಾಡ್ಬೋದು. ಏನ್ ಇದಕ್ಕೇನ್ ಓದಿರ್ಬೇಕು ಅಂತ ಏನಿಲ್ಲ, ಹಿಂಗೆ ಮಾಡ್ಬೇಕು ಅಂತ ಏನಿಲ್ಲ. ಅದಕ್ಕೇನು ಫುಡ್ ಮೆಥಡ್ ಅಲ್ಲಿ ಮಾಡ್ಬೋದು. ನಾವ್ ಹಿಂಗೆ ಕಟ್ಬೇಕು, ಹಿಂಗೆ ಟೆಂಪರೇಚರ್ ಇರ್ಬೇಕು ಅಂತ ಏನಿಲ್ಲ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಟೆಂಪರೇಚರ್ ಇದ್ರು ಮಾಡ್ಬೋದು. ಇದಕ್ಕೇನಾದ್ರೂ ಟ್ರೈನಿಂಗ್ ಬೇಕಾ? ಟ್ರೈನಿಂಗ್ ಒಂದ್ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಲ್ತ್ಕೊಂಡ್ಬಿಟ್ರೆ ನೀವು ಟ್ರೈನಿಂಗ್ ಮಾಡಕ್ಕೆ, ಕಲ್ತ್ಕೊಂಡ್ರೆ ಎಲ್ಲ ನೋಡ್ಕೊಂಡ್ರೆ ಏನ್ ಒಂದ್ ವಾರ 15 ದಿವಸ ಟ್ರೈನಿಂಗ್ ಇರುತ್ತೆ. ಅದ್ರೆಲ್ಲ ರೇಷ್ಮೆ ಇಲಾಖೆ ನೀವು ಹೊಸ್ತಾಗ ಆಗ್ತೀವಿ ಅಂತ ಹೇಳಿದ್ರೆ ರೇಷ್ಮೆ ಇಲಾಖೆ ಟ್ರೈನಿಂಗ್ ಎಲ್ಲ ಅನುಕೂಲ ಕೊಡ್ತಾರೆ. ಎಲ್ಲೆಲ್ಲಿ ಯಾವ ತರ ಮಾಡ್ತಾವ್ರೆ ಅಂತ ತೋರಿಸ್ತಾರೆ. ನೋಡಿ, ಅವ್ರ ಮನೆ ನೋಡಿದ್ರೆ ಅವ್ರ ಮನೆ ಒಂದ್ ಸ್ವಲ್ಪ ಚೇಂಜ್ ಇದೆ, ನಮ್ ಮನೆ ಒಂದ್ ಸ್ವಲ್ಪ ತಗ್ಗಿದೆ. ಎಲ್ಲಾ ತರನು ಅನುಕೂಲ ಹೇಳ್ಕೊಡ್ತಾರೆ. ಅವ್ರಿಗೆ ಹೆಂಗ್ ಅನುಕೂಲ ಆತರ ಮಾಡ್ಬೋದು, ಏನ್ ಆರಾಮಾಗಿ ಮಾಡ್ಬೋದು. ಈಗ ನಮ್ಗೆ 20 ದಿವಸ ಒಂದ್ ಸ್ವಲ್ಪ ಒಂಚೂರು ಮಳೆ ಅನ್ನೋದು ಸ್ವಲ್ಪ ರಿಸ್ಕ್ ಆಗುತ್ತೆ, ಸೊಪ್ಪು ಹಾಕೋದು ಮಾಡಿ. ಅಷ್ಟ್ ಬಿಟ್ರೆ ಇನ್ ನೆಕ್ಸ್ಟ್ ಬೆಳೆ ಬರೋವರೆಗೂ ಆರಾಮಾಗಿರ್ತೀವಿ. ಈಗ್ಲೂ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ವಿ, ಏನ್ ರಿಸ್ಕ್ ಏನಿಲ್ಲ. ಈಗ ನೀವು ಈಗ ಮೊಟ್ಟೆ ಹಾಕಿದ್ಮೇಲೆ ಎಷ್ಟ್ ದಿನಕ್ಕೆ ಇದನ್ನ ತೆಗಿತೀರಿ ಇದನ್ನೆಲ್ಲ? ಈಗ ಏನಿಲ್ಲ, ಇವಾಗ ಚಂದ್ರಿಕೆ ಹಾಕಿದ್ದು ಮೊನ್ನೆ ಅನ್ಕೊಳ್ಳಿ, ಮೊನ್ನೆ ಹಾಕಿದ್ಮೇಲೆ ಒಂದ್ 4-5 ದಿವಸಕ್ಕೆ ತೆಗಿತೀವಿ. ಇದು ಡ್ಯಾಮೇಜ್ ಆಗಿದೆ, ಇದು ಆತರ ಆದ್ರೆ ಹೋಗಿದೆ ಅಂತ. ಹೋಗಿದೆ. ಅದು ಏನಂದ್ರೆ ಈ ನೋಡಿ, ಈ ಇದ್ ಬರುತ್ತಲ್ಲ ಹುಳ, ಈ ಸತಿ ಸೊಪ್ಪು ಮಳೆನಿಗೆ ಈ ತರ ನೀರಿನಂಶ ಜಾಸ್ತಿ ಆಗಿ ಸುಳಿ ಎಲ್ಲ ಇದಾಗಿದೆ ಅಷ್ಟೇನೆ. ಹಾಲು ಅಂತ ಹೇಳಿ ಹುಳ ಏನು ಆಗಲ್ಲ. ನೀರಿನಂಶ ಬಾಡಿ ಜಾಸ್ತಿ ಆಗತ್ತೆ, ಎಲ್ಲಿ ನೀರಿನಂಶ ಇರೋ ಸೊಪ್ಪು ಜಾಸ್ತಿ, ಸುಳಿ ಜಾಸ್ತಿ ತಿಂದಿರುತ್ತೆ. ಈಗ ನೀರಿನಂಶ ತಿಂದಿರೋ ಸೊಪ್ಪು ಹುಳ ಈಗ ಹಂಗಾಗುತ್ತೆ. ಎಲ್ಲ ಒಂದಾಗುತ್ತೆ. 100ಕ್ಕೆ 20 ಭಾಗ ಹೋದ್ರೆ 80 ಭಾಗ ಬರುತ್ತಲ್ಲ, ನಮಗ್ ಸಾಕು. ಈಗ 100 ಲೆಕ್ಕ ನಮ್ಗೆ ಈಗ ಬೆಳೆ ಬಂದಿರೋ. ಈಗ ಹುಳ ಈಗ ಗೂಡು ಕಟ್ತಾ ಇತ್ತು, ಈಗ ಬೇರೆ ಹುಳ ಬಂದು ಅದಕ್ಕೆ ಇದು ಮಾಡಲ್ವಾ? ಏನು ಮಾಡಲ್ಲ, ಒಳಗ್ ಸೇರ್ಕೊಂಡೈತ್ ನೋಡಿ. ಇದು ಪೂರ ಒಳಗ್ ಸೇರ್ಕೊಂಡ್ ಹುಳ ಇರುತ್ತೆ. ಇದೆಲ್ಲ ಈಗ ಹಣ್ಣಾಗಿದೆ. ಇದು ಇಲ್ಲೆಲ್ಲ ಜಾಗ ಇರುತ್ತೋ ಕಟ್ತಾ ಐತಿ. ಇಲ್ಲೊಂದ್ ಕಟ್ತಾ ಇದೆ ನೋಡಿ, ಕಟ್ಟೋದೆಲ್ಲ ಕಾಣ್ತಾ ಐತೆ, ಸೇರ್ಕೊಂಡೈತಾ? ಕಾಣುತ್ತಾ ಯಾವ ತರ ನೂಲ್ ಬಿಡ್ತಾ ಐತೆ ಅಂತ ನೋಡಿ. ಇಲ್ಲೊಂದ್ ಬಿಡ್ತಾ ಇದೆ. ಈಗ ಒಂದೊಂದ್ ಮಟ್ಟೆನು ಒಂದೊಂದ್ ಹುಳ, ಒಂದೊಂದ್ ಗೂಡು ಹಿಂಗ್ ಸೇರ್ಕೊಂಡು ಅದ್ರ ಒಳಗಡೆ ಹೋಗುತ್ತದೆ. ಈ ತರ ಎಳಿಯುತ್ತೆ, ಸ್ಟಾರ್ಟ್ ಮಾಡುತ್ತೆ ಒಳಗಡೆ ಇರೋದು. ಇಲ್ಲಿ ಇದು ಈ ತರ ಎಳ್ಕೊಂಡು ಫುಲ್ ಒಳಗಡೆ ಲಾಕ್ ಆಗುತ್ತೆ ಹುಳ. ನಾವ್ ಇದನ್ನ ಹಾಕಿದ್ಮೇಲೆ ಬರೀ ಟೆಂಪರೇಚರ್ ವಾತಾವರಣ ನೋಡ್ಕೊಂಡ್ರೆ ಆಯ್ತು, ಟೆಂಪರೇಚರ್ ಹೇಗಿದೆ ಏನು ಅಂತ. ನಮ್ಗೇನು ಕೆಲಸ ಇಲ್ಲ ಇವಾಗ. ಇದಕ್ಕೆಲ್ಲ ಔಷಧಿ ಏನ್ ಜಾಸ್ತಿ ಇಲ್ಲ, ಸುಣ್ಣ ಜಾಸ್ತಿ ಯೂಸ್ ಮಾಡ್ತೀವಿ. ಕೆಮಿಕಲ್ ಅಂತ ಆರೋಗ್ಯಕ್ಕೆ ತೊಂದರೆ ಆಗದಂತ ಸುಣ್ಣ ಮಳೆಗಾಲದಲ್ಲಿ ಯಾಕೆಂದ್ರೆ ರೋಗ ಬರಬಾರ್ದು, ಈ ಹಾಲ್ ರೋಗ ಕಂಟ್ರೋಲ್ ಮಾಡೋದು ಸುಣ್ಣಿಂದ ಮಾಡಬಹುದು. ಆ ರೀಸನ್ ಗೋಸ್ಕರ ಸುಣ್ಣ. ಈಗ ರೇಷ್ಮೆ ಗೂಡು ಹತ್ರ ಬಂದ್ರೆ ಒಂಥರ ಸ್ಮೆಲ್ ಬರುತ್ತಲ್ಲ, ಅದೇಂತರದ್ದು? ಯಾವ ತರ ಸ್ಮೆಲ್? ಏನೋ ಈಗ ಹೊಸದಾಗಿ ಬಂದವರಿಗೆ ರೇಷ್ಮೆ ನಮಗ್ ರೂಢಿ ಆಯ್ತದು. ಈಗ ನಾವೀಗ ಬಂದಡಿಕೆ ಏನೋ ಒಂಥರ ಸ್ಮೆಲ್ ಬಂತು, ಅದೇನೋ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಏನೋ ಯಾವ ಕೆಮಿಕಲ್ ಇಲ್ಲ. ಈಗ ಸೀಮೆ ಹಸ ದಣಿನ ಹತ್ರ ಹೋದ್ರೆ ಒಂಥರ ಸ್ಮೆಲ್ ಬರುತ್ತೆ, ಹಂಗೇನೆ ಇದು. ಈಗ ಅದೇ ತರ ಈಗ ಅದಕ್ಕೆ ಕೇಳಿದ್ ನಾವ್. ಆಮೇಲೆ ನೋಡಿ, ಆರೋಗ್ಯಕ್ಕೆ ಏನು ಡೇಂಜರ್ ಇಲ್ಲ. ಯಾವ ಪೌಡರ್ ಆರೋಗ್ಯಕ್ಕೆ ಅಂತದ್ದು ಏನು ತೊಂದ್ರೆ ಇಲ್ಲ. ಆರಾಮಾಗಿ ಆರೋಗ್ಯವಾಗಿ ಮಾಡ್ಬೋದು. ಈಗ ನಿಮ್ ಹತ್ರ ಬಂದ್ರೆ ಇವಾಗ ಯಾರಿಗಾರ ಟ್ರೈನಿಂಗ್ ಕೊಡಕ್ ನೀವು ರೆಡಿ ಇದೀರಾ? ರೆಡಿ ಇದೀವಿ, ಬನ್ನಿ ಹೇಳ್ಕೊಡ್ತೀವಿ ನಾವು. ಅದಕ್ಕೇನಂತೆ ಹೇಳ್ಕೊಡಕೇನು. ಈಗ ನಿಮ್ ಫ್ರೆಂಡ್ಸ್ ಎಲ್ಲ ಮನೇಲಿ ಈಗ ಅವ್ರ ಅಪ್ಪ ಅಮ್ಮ ಮಾಡಿರೋ ಜಮೀನ್ ಇರುತ್ತೆ, ಒಂದ್ 4-5 ಎಕರೆ ಬಿಟ್ಬಿಟ್ಟು ನಾವ್ ಅಲ್ಲಿ ಅಷ್ಟೋದಿನ ಡಿಗ್ರಿ ಮಾಡಿದ್ರೆ 1.5 ಎಕರೆ 2 ಎಕರೆ ಆಯ್ತು. ಇವಾಗ 1 ಎಕರೆ ಇದ್ರು ಸಾಕು, 1 ಎಕರೆನೇ ಇಟ್ಕೊಳ್ಳೋಣ. ಅವ್ರೆಲ್ಲ ಎಲ್ಲ ಹಳ್ಳಿ ಬಿಟ್ಬಿಟ್ಟು ಸಿಟಿಗೆ ಹೋಗ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂತಾರಲ್ಲ, ಅವ್ರಿಗೆ ಏನು ಪ್ರಯೋಜನ ಇಲ್ಲ ಅಲ್ಲಿ ಮಾಡಕ್ಕೆ. ಏನೈತೆ ಅವ್ರ ಎಷ್ಟ್ ದುಡಿತವ್ರ ಕೇಳಿ, ಆಮೇಲೆ ನಮ್ಮನ್ನು ಕೇಳಿ. ಬರೀ ನಮ್ದು 1 ಎಕರೆನೇ ಇರೋದೀಗ. ಈಗ ನಾನ್ ಮಾಡ್ತಾ ಇರೋದು ಆರಾಮಾಗಿ ತಿಂಡಿ ತಿಂದು ಊಟ ಮಾಡುದು, ಕಾಫಿ ಕುಡ್ದು ತೋಟಕ್ ಬಂದು ಈಗ ಟೌನ್ ಕಡೆ ಹೋಗ್ತಿವಿ ಕೆಲಸ ಇದ್ರೆ. ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು ನೀವು. 108 ತರ ಮಾಡ್ತೀವಿ. ಟ್ಯಾಕ್ಟರ್ ಐತಾ, ಯಾರಾದ್ರೂ ಕಾಯರಕ್ಕೆ ಇನ್ನೊಂದ್ ಕೇಳಕ್ಕೆ ಅಲ್ಲಿಗೆ ಹೋಗ್ತೀವ ಬಾಡಿಗೆನ. ಒಂದ್ ಟ್ರಿಪ್ ಹೋದ್ರೆ 400-300 ದುಡ್ಡು ಕೊಡ್ತಾರ, 1 ಅವರ್ ಕೆಲಸ. ನೀನ್ ಯಾಕೆ ಇಷ್ಟ ಕೆಲಸ ಮಾಡಿದೆ ಅಂತ ಕೇಳ ಮನೇಲಿ ಎಲ್ಗೋ ಈಗ ಏನು ಕೇಳಲ್ಲ ನಾನು ಎಲ್ಲಿ ಹೋಗ್ ಬಂದ್ರು ಏನು ಕೇಳಲ್ಲ. ಸೀಮೆ ಹಸ ಇದಾವ, ಮೇಯ್ತಾವ ಅದ್ರೊಳಗೆ, ರೇಷ್ಮೆ ಗಿಡದೊಳಗೆ. ಇದು 1 ಎಕರೆ 2 ಕುಂಟೆ ಐತಿ. ಇದ್ರಲ್ಲೇ ನನಗೆ ಜಾಸ್ತಿ ಎಷ್ಟು ಹಾಳು ಹಾಕ್ತೀರಾ? ಒಂದ್ 5 ಲೀಟರ್ 6 ಲೀಟರ್ ಹಾಕ್ತಿವಿ ಒಂದೇ ಹಸ. ಇವಾಗ ಕೊಡ್ತಾ ಇರೋದು 4 ಇದಾವೆ ಟೋಟಲ್. ಈಗ ಎಲ್ಲಾ ಟೋಟಲ್ ಹೇಳ್ಬೇಕು ಅಂದ್ರೆ ನಮಗೆ ಕೃಷಿಯಲ್ಲಿ ನಾವು ಆರಾಮಾಗಿ ಬದುಕಬಹುದು ಅನ್ನೋದು ಐತಿ. ನೀವು ಅದ್ರ ಬಗ್ಗೆ ಮಾತೇ ಇಲ್ಲ. ಈಗ ಬೆಂಗಳೂರಿಗೆ ಹೋಗಿ ಮ್ಯಾನೇಜರಿಂಗ್ ಅಂದ್ರು
ನಮಗೆ ನಮ್ಮಲ್ಲಿ ಏನು ಅನ್ನೋದೇ ಇಲ್ವಲ್ಲ, ಅವ್ರ ಕೈ ಕೆಳಗಡೆ ನಾವ್ ಕೆಲಸ ಮಾಡಿ ಇವ್ರು ರೇಷ್ಮೆ ಅಧಿಕಾರಿಗಳೇ ಅಲ್ಲಿ ನಂಗೆ ಹಿಂಗೆ ಅಂದ್ರೆ ನಾವ್ ಮಾಡಲ್ಲ ಬಿಡಿ, ನಾವ್ ಬೇರೆ ಮಾಡ್ಕೊತೀವಿ ಅವ್ರಿಗೆ ಎದ್ರಲ್ಲ, ನಾವ್ ಆರಾಮಾಗಿ ಇರ್ತೀವಲ್ಲ. ನಾವ್ ತಗೊಂಡೋದ್ರೆ ತಾನೆ ಅವ್ರು ತಗೊಂಡ್ ಮತ್ತೆ ನೀವು ವೇಸ್ಟೇಜ್ ಆಯ್ತು, ಕೆಟ್ಟುಳ ಇತ್ತು ಅಲ್ಲಿ, ವೇಸ್ಟ್ ಒಂದ್ ಹುಳ, ಬೇಕಾದ್ರೆ ಅದ್ರದ್ದು ಬೇಕಾದ್ರೆ ಒಂದ್ ಕ್ವಿಂಟೋಲ್ಗೆ ವೇಸ್ಟೇಜ್ ಬಂತ, ಒಂದ್ 5 kg ಲೆಸ್ ಮಾಡಿ ನಮಗೆ ಹಾಕ್ಬೇಡಿ ದುಡ್ಡ, ಕೂಡ ತಗೊಳ್ಳಿ ನೀಟಾಗಿ. ತಗೊಳಲ್ಲ ಅಂತ ಹೇಳಕ್ ಆಗಲ್ಲ, ಅವ್ರು ತಗೊಳ್ಳೇಬೇಕು, ತಗೊಂಡೇ ತಗೋತಾರೆ. ಈಗ ಈ ಗೂಡೆಲ್ಲ ಮಳೆಲ್ ನಿಂದ್ರೆ ವೇಸ್ಟ್ ವೇಸ್ಟ್ ಆಗುತ್ತೆ, ಮಳೆಲ್ ನೆನಿಬಾರ್ದು, ಸ್ಮೂತ್ ಆಗಿದು ಹೆಂಗೆ ಅಂದ್ರೆ ನೋಡಿ ಲಕ್ಷ್ಮಿ ಇದ್ದಂಗೆ ನಮ್ಗೆ ಈಗ ಅದು. ಬೆಲೆ ಜಾಸ್ತಿ. ಈಗ ಈ ಚಂದ್ರಿಕೆ ಹಾಕಿದ್ರೆ ನಮ್ಮೂರಲ್ಲಿ ಏನಂತಾರೆ ಹೇಳಿ, ಕರೆಕ್ಟ್ ಆಗಿ ಬೆಳೆ ಬಂದು ಈ ತರ ಚಂದ್ರಿಕೆ, ಈಗ ಹುಳ ಮೊಟ್ಟೆ ಇಡೋದು ಇಲ್ಲ, ಇದೆ ಪ್ಲಾಸ್ಟಿಕ್, ಇದು ಪ್ಲಾಸ್ಟಿಕ್ ನ ಚಂದ್ರಿಕೆ ಅಂತೀರಾ? ಈಗ ಒಳಗಡೆ ಸ್ವಲ್ಪ ಬೆಡ್ ಇರುತ್ತಲ್ಲ ನೋಡಿ, ಇವ್ರು ನೋಡಿದ್ರಲ್ಲ ಆ ತರ ಇದ್ದಾಗ ಏನು ಮಾಡಲ್ಲ, ಹಣ್ಣು ನೀಟಾಗಿ ಬಂದ್ ಈ ತರ ಹಾಕಿದ್ರೆ ನೋಟ್ ಒಣಗಾಕಿದ್ಯಾ ಅಂತಾರಲ್ಲ, ದುಡ್ಡು ಬಂತು ಅಂತ ಅಲ್ಲಿಗೆ ಸರಿ, ನೋಟ್ ಹಾರಾಕಿದ್ಯೇನಪ್ಪಾ ಅಂತಾರೆ, ಹಾರಾಕ್ತು ಅಂತೀವಿ ತಮಾಷೆಗೆ. ಅದು ನಮ್ಮ ಇದ್ರಲ್ಲಿ ನಿಮ್ಮ ಹಳ್ಳಿ ಭಾಷೆಯಲ್ಲಿ ನೋಟ್ ಇಷ್ಟೊಂದು ಮಡಗಿದ್ಯಲ್ಲಪ್ಪ, ನೋಟ್ ಹಾಕಿದ್ಯಾ ಅಂತ. ಚೆನ್ನಾಗಿ ಬೆಳೆ ಬಂತು ಅಂದ್ರೆ ನೋಟ್ ನೋಟ್ ಹಾಕಿದ್ಯಾ, ಪರವಾಗಿಲ್ಲ ಚೆನ್ನಾಗೈತೆ ಅಂತ ನಾವು ಆತರ. 14 ಸ್ಟ್ಯಾಂಡ್ ಇದೆ, ಏನಿಲ್ಲ ಅಂದ್ರೂ ಒಂದ್ 2 ಕ್ವಿಂಟಲ್. ಈಗ 14 ಸ್ಟ್ಯಾಂಡ್ ಅಲ್ಲಿ ನಿಮಗೆ ಆದಾಯ ಎಷ್ಟು ಬರುತ್ತೆ ಇವಾಗ ನೀವು ರೇಷ್ಮೆ ಗೂಡು ತಗೊಂಡೋಗಿ ಹಾಕಿದ್ರು? ಈಗ ಕರೆಕ್ಟ್ ಆಗಿ 2 ಕ್ವಿಂಟಲ್ ಬರ್ಬೇಕು ನಮ್ ಲೆಕ್ಕ. ಎಷ್ಟು ನಿಮಗೆ ಆಗುತ್ತೆ ಇವಾಗ? ಈ ಕೆಜಿಗೆ 1300 ಇದೆ. ಫಿಕ್ಸೆಡ್ ರೇಟ್ ನಾವ್ ಮಾಡಿರೋದು ಇವಾಗ, ಕೆಜಿಗೆ 1300. ಈಗ ಇದು ಸೊಪ್ಪಿನ ಎಷ್ಟು ಎಕರೆಗೆ ಹಾಕಿದ್ರ ನೀವು? 1 ಎಕರೆ ಕರೆಕ್ಟ್ ಆಗಿ. 1 ಎಕರೆ 1 ಎಕರೆ 1000 ಬುಡ ಇದಾವೆ ಕರೆಕ್ಟ್ ಆಗಿ. ಇದೆಲ್ಲ ಕಟಾವ್ ಮಾಡಿರೋದು ನೀವೀಗ? 6x6 ಇದೆ, 6 ಓಕೆ. ಅಲ್ಲಿ ತಕ ಕಾಣೋದೆಲ್ಲ ನಿಮ್ದೇನೆ? ಅಲ್ಲಿವರೆಗೂ, ಆ ಜೋಳದವರೆಗೂ, ಅಲ್ಲಿಂದ ಇಲ್ಲಿವರೆಗೂ. ಈಗ ನೋಡಿ ಈ ತರ ಸೊಪ್ಪು ಕಟ್ ಮಾಡ್ಕೊಂಡಿದ್ ಸೊಪ್ಪು ಆತರ ಇರುತ್ತೆ, ಈ ತರ ಕಟ್ ಮಾಡ್ಬಿಟ್ಟು ತಿರ್ಗಿ ಕಟ್ ಮಾಡ್ಬಿಡ್ತೀವಿ ಅದನ್ನ. ಈಗ ಮಾಮೂಲಿ ಇಲ್ಲಿ 1 ತಿಂಗಳಿಗೆ ಕರೆಕ್ಟ್ ಇನ್ನೊಂದ್ ಬ್ಯಾಚ್ ಮಾಡ್ತೀವಿ ಉಳನ. ಇದು ಎಷ್ಟು ಬ್ಯಾಚ್ ಬರುತ್ತೆ ಇವಾಗ ತಿರ್ಗಾ 1 ತಿಂಗಳಿಗೆ? 1 ತಿಂಗಳಿಗೆ ಬರುತ್ತೆ ಸೊಪ್ಪು ಇದು. ಕಣ್ಣು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಗೊಬ್ಬರ ಹಾಕ್ತಿವಿ, ಇದೆಲ್ಲ ರೋಟ್ರು ಎಲ್ಲ ಉಕ್ಕೆ ಎಲ್ಲ ಹೊಡೆದ್ಬಿಟ್ಟು ರೆಡಿ ಮಾಡಿದ್ರೆ ಇನ್ನೊಂದ್ ಮೊದಲೇ ರೋಟ್ ಹೊಡಿತೀರಾ ಇದ್ರ ಮಧ್ಯದಲ್ಲಿ? ಮಧ್ಯ ಚಿಕ್ಕ ಟ್ರ್ಯಾಕ್ಟರ್, ಮಿನಿ ಟ್ರ್ಯಾಕ್ಟರ್ ಹೊಡಿತೀವಿ. ಈಗ ದನ ಮೇಯಿಸ್ತೀವಿ, ಗೊಬ್ಬರ ಆಗುತ್ತೆ ಅದನ್ನೇ, ಸಗಣಿ ಹಾಕಿದ್ರೆ. ಗಿಡ ಹೆಂಗ್ ನಾಟಿ ಮಾಡಿದ್ರ ನೀವು ಇದನ್ನೆಲ್ಲ? ಕಡ್ಡಿ ಊರಿದ್ದು ಅಷ್ಟೇನೆ. ಈ ಕಡ್ಡಿ ಬರುತ್ತಲ್ಲ ನೋಡಿ, ಕಡ್ಡಿ ಬರುತ್ತೆ, ನರ್ಸರಿನೂ ಮಾಡಬಹುದು. ಈ ಕಡ್ಡಿ ಹಿಂಗಿರುತ್ತಲ್ಲ, ಈ ಕಟ್ ಮಾಡಿದ್ವಲ್ಲ, ಈ ತರ ಕಟ್ ಮಾಡಿ ಸುಮ್ನೆ ಸಿಕ್ಸಿರಾಯ್ತು ನೀಟಾಗಿ. ಈಗ ಈ ಕಡ್ಡಿ ತಗೊಂಡ್ರೆ ಮಾಮೂಲಿ ಹತ್ತುತ್ತೆ, ಇದು ಕಣ್ಣಾಗುತ್ತೆ, ಇನ್ನೊಂದ್ 6 ತಿಂಗಳಿಗೆ ಸೊಪ್ಪು ಬರುತ್ತೆ. ಈಗ ಹಂಗೆ ಬಿಡೋದನ್ನ ಇಲ್ಲ ಅದನ್ನ ಬೇರೆ ಕಡೆಗೆ ಹಾಕ್ಬೇಕು ಅದನ್ನ? ಒಂದೇ ಸಲ ನೀವು ನಾಟಿ ಮಾಡಿರೋ ಮಾಡ್ಬೋದು, ನೀಟಾಗಿ ನೋಡ್ತೀನಿ ಅಂದ್ರೆ. ಇಲ್ಲ ನರ್ಸರಿ ಮಾಡ್ಬಿಟ್ಟು ಕಿತ್ಕೊಂಡ್ ಹೋಗ್ಬಿಟ್ಟು ಬೇರೆ ಬಿಟ್ಲೆ ಹಾಕ್ತೀನಿ ಅಂದ್ರೆ ಹಾಕ್ಬೋದು. ನಾವು ಸುಮ್ನೆ ಹಾಕಿದ್ವಿ, ಒಂದೇ ಕಡ್ಡಿ ಹೆಂಗ್ ಹಾಕಿದ್ವಿ ಅಂದ್ರೆ ಇದನ್ನ ತಾಂಡೋಗ್ ಸುಮ್ನೆ ಉಣಿದ್ವಿ, ಅದೇನಾಯ್ತು ಈ ತರ ಬಂದೈತಲ್ಲ, ಇದು ಈ ತರ ಸುಮ್ನೆ ಬಂದ್ಬಿಟ್ಟಿತ್ತು. ಕಟ್ ಮಾಡಿದ್ರೆ ಆಯ್ತು, ತಿರ್ಗಾ ಇಷ್ಟು ಕಟ್ ಮಾಡಿದ್ರೆ ಮಾಮೂಲಿ ಬ್ರಾಂಚ್ ಇದ್ ನೋಡಿ, ಒಂದೇ ಕಡ್ಡಿ ಬಡ್ಡೆ ನೋಡಿ, ಇದು ಇಲ್ಲಿವರೆಗೂ ಬಂತು, ಇಲ್ಲಿಂದ 2 ಆಯ್ತು. ನಾವು ಕಟ್ ಮಾಡ್ದಂಗ್ ಜಾಸ್ತಿ ಆಗ್ತಾ ಇರೋದು. ಈಗ ಅದು ಬೆಳ್ಸೋದು ಐಡಿಯಾ ಅದನ್ನು. ಒಂದ್ಸಲ ಕಟ್ ಮಾಡಿದ್ರೆ, ಈಗ ಮೇವ್ ಕಟ್ ಮಾಡಲ್ವ ನೀವು ನೇಪಿಯರ್, ಅದೇ ತರ ಕುಯ್ದಂಗ್ ತಿರ್ಗಾ ಬರಲ್ವಾ, ಅದೇ ತರ ಬರ್ತಾ ಇರುತ್ತೆ ಇದು. ಆಮೇಲೆ ತೀರಾ ಇನ್ನೊಂದ್ಸಲ ಪೂರಾ ಜಾಸ್ತಿ ತೊಂದ್ರೆ ಆಗುತ್ತೆ ನೋಡಿ, ಜಾಸ್ತಿ ಆಗಲ್ಲ ಆದಾಗ ಏನ್ ಮಾಡ್ತೀವಿ, ಮೇನ್ ಈ ಗೆಣ್ ಇದೆ ಅಲ್ಲ, ಇದ್ ಕಟ್ ಮಾಡ್ತೀವಿ, ತಿರ್ಗಾ ಮಾಮೂಲಿ ಹೊಸ್ತಾಗ್ ಬಂದಂಗ್ ಬರುತ್ತೆ. ಈಗ ಟೋಟಲ್ ನೀವು ಎಷ್ಟು ಎಕರೆ ಅಂತಂದ್ರೆ ಇದನ್ನ? 1 ಎಕರೆ. 1 ಎಕರೆ ಫುಲ್ ಮೇಂಟೈನ್ ಆಗುತ್ತೆ ನಿಮಗೆ? 1 ಎಕರೆ 200 ಮಟ್ಟ ಮೇಯುತ್ತೆ ಹುಳ. ನೀವು ಇದು ರೇಷ್ಮೆ ಕೃಷಿ ಬಿಟ್ರೆ ಬೇರೆ ಏನೇನು ಮಾಡ್ಕೊಂಡಿದ್ದೀರಾ ನೀವು? ಈ ಸೀಮೆ ಹಸುಗಳಿದಾವೆ ನೋಡಿ, ಎಷ್ಟಿದಾವೆ? 4 ಇದಾವೆ, ಅಲ್ಲೆರಡು ಕರುಗಳಿದಾವೆ. ಮನೆ ಹತ್ರ ತೋಟ, ತೆಂಗು, ಅಡಕೆ. ಟೋಟಲ್ ಎಷ್ಟು ಎಕರೆ ಇದೆ ನಮ್ದಾ? ಇನ್ನೊಂದ್ 4 ಎಕರೆ ಒಂದೇ ಪ್ಲಾಟ್ ಇದೆ ಅಲ್ಲಿ. ಮದ್ವೆ ಇನ್ನೂ ಆಗಿಲ್ಲ, ಇನ್ನು 25 ವರ್ಷ. ರೈತರ ಮಕ್ಳಿಗೆ ಇನ್ನ ಹುಡುಕಾಡ್ತಾವ್ರೆ, ಯೋಚನೆ ಮಾಡ್ತಾರೆ ಕೊಡೋದಿಕ್ಕೆ. ಸಿಗ್ತಾರೆ ಹಂಗನ್ನಂಗೇನಿಲ್ಲ, ನಮಗೆ ಕೊಡ್ತಾರೆ, ಕೊಡ್ದಂಗೇನಿರಲ್ಲ. ಹಂಗಂತ ಎಲ್ಲೋಗ್ಲಿ ರೈತರ ತಕ್ಕೆ ಹೋಗಿದ್ರು ಅಲ್ಲಿಗೆ ಬರ್ಬೇಕು. ಅದಕ್ಕೆ ಇನ್ನೂ 2 ವರ್ಷ ಕಾಯ್ತೀನಿ, ಬರ್ತಾರೆ. ಬಂದೇ ಬರ್ತಾರೆ. ಮನೆ ಪ್ಲಾನಿಂಗ್ ಮಾಡ್ತಾ ಇದೀವಿ ಇಲ್ಲಿ ಕಟ್ಟಕ್ಕೆ, ಅದಕ್ಕೆ ಖಾಲಿ ಈ ತರ ಎಲ್ಲ ಮಣ್ಣು ನೋಡ್ ಮನೆ ಕಟ್ಟಾದ್ಮೇಲೆ ಮನೆ ಹೆಂಡತಿ ಕರ್ಕೊಂಬರೋಣ ಅಂತ ಕರ್ಕೊಂಬರೋಣ ಅಂತ. ಹಳೆ ಮನೆಗ್ ಬರ್ಬೇಕಲ್ಲ, ಈಗ ನೋಡ್ತಾವ್ರೆ, ಹೊಸ ಮನೆ, ಹೊಸ ಕಾರು ತರ್ಬೋದು. ಎಲ್ಗೋದ್ರು ನಮ್ ತಕ್ಕೆ ಬರ್ಬೇಕು. ಅಡಿಕೆ ಎಲ್ಲ ಎಷ್ಟಿದೆ ನಿಮ್ದು? ಅಡಿಕೆ 1000 ಮಾಡಿದ್ವಿ ನಾವು ತೋಟದೊಳಗೆ, ಅಲ್ಲಿ ಇಲ್ಲಿ. ಅಲ್ಲೂ ಫಸ್ಟ್ ರೇಷ್ಮೆ ಇತ್ತು, ಜಾಸ್ತಿ ಆಯ್ತಲ್ಲ, ಸಾಕು ಇದೇನೆ ಅಂತ. ಈ ಕುಯ್ಕೊಂಬರೋದು, ಹಾಕೋದು, ಇಲ್ಲಿಗೆ ತಂದು ಹಾಕೋದು ಒಂದ್ ಸ್ವಲ್ಪ ರಿಸ್ಕ್ ಆಯ್ತು. ಇದೇ ಫ್ಲಾಟ್ ಅದಕ್ಕೆ ಮಾಡ್ಕೊಂಡಿದೀವಿ, ಇಲ್ಲೇ ಕುಯ್ದು ಇಲ್ಲೇ ಹಾಕೋದು. ಸ್ವಲ್ಪ ಶಾರ್ಟೇಜ್ ಆಯ್ತಾ, ಇಲ್ಲೇ ಕುಯ್ಯೋದು, ಇಲ್ಲೇ ಹಾಕೋದು. ಇಲ್ಲ ಇಲ್ಲಿ ಮನೆ ಒಂತವ, ಫ್ಲಾಟ್ ಅಂತವ, ಅದೇ ತರನು ಇದಾರೆ. ಎಲ್ಲಾರ್ಗು ಅನುಕೂಲವಾಗಿ ಇರಲ್ಲ, ಅವ್ರು ಕುಯ್ಕೊಂಬರೋರು ಇದಾರೆ, ಬೇರೆ ಕಡೆಯಿಂದ ಕುಯ್ಕೊಂಬರ್ತಾರೆ. ಈಗ ಎಷ್ಟೋ ಜನ ಟ್ರ್ಯಾಕ್ಟರ್ ಎರ್ಕೊಂಬರ್ತಾರೆ ಬೇರೆ ಕಡೆಯಿಂದ. ನಾವ್ ಹಂಗೆ ಮಾಡ್ತಿದ್ದು ಫಸ್ಟ್. ಈಗ ಒಂದ್ ಸ್ವಲ್ಪ ರಿಸ್ಕ್ ಆಗೋದು, ಆಳ್ಬೇಕಾಗುತ್ತೆ ಲೇಬರ್. ಇದ್ರಲ್ಲಿ ಹಣ್ಣು ಬರುತ್ತಲ್ಲ, ಹಣ್ಣು ಸಖತ್ತಾಗಿರುತ್ತಲ್ಲ, ತೀರಾ ಜಾಸ್ತಿ ಬಲ್ತ್ ಮೇಲೆ ಬರುತ್ತೆ. ಹೌದಾ?
ಆ ಹಣ್ಣು ಒಂಥರ ಜಾಸ್ತಿ ಒಳ್ಳೆ ದ್ರಾಕ್ಷಿನ ಸ್ವೀಟ್ ಆಗಿರುತ್ತೆ. ದ್ರಾಕ್ಷಿ ತರ ಇರುತ್ತೆ, ಸ್ವೀಟ್ ಆಗಿರುತ್ತೆ. ಹ್ಮ್. ಈಗ ಅಷ್ಟ್ ಕಡಿಮೆ ಯಾರು ಅಷ್ಟೊತ್ತಿ ಬಲಿಯವರೆಗೂ ಬಿಡಲ್ವಲ್ಲ, ಕಟ್ ಮಾಡ್ತೀವಿ. ಅಂದ್ರೆ ಗಿಡ ಹಂಗ್ ಬಲ್ತ್ ಮೇಲೆ ಬಲಿಬೇಕದು. ಜಾಸ್ತಿ ಇನ್ನೂ ಹೈಟ್ ಬೆಳಿಬೇಕು. ಹೈಟ್ ಈಗ ಬೆಳೆದ ಒಂದ್ ತಿಂಗಳಿಗೆ ಸೊಪ್ಪು ಕಟಾವ್ ಮಾಡ್ತೀವಿ ಅಂದ್ರೆ 2 ತಿಂಗಳು 2.5 ತಿಂಗಳು ಈ ತರ ಬಿಟ್ರೆ ಬರುತ್ತೆ. ಹೊಸ್ದಾಗ್ ಫ್ಲಾಟ್ ಮಾಡಿರ್ತಾರಲ್ಲ ಹ್ಮ್. ಅದ್ರಲ್ಲಿ ಜಾಸ್ತಿ ಇರುತ್ತೆ ಆತರ. ಒಟ್ನಲ್ಲಿ ರೇಷ್ಮೆ ಕೃಷಿಲಿ ನೀವು ಆರಾಮಾಗಿದ್ದೀರಾ, ಸೂಪರ್ ಆಗಿದ್ದೀರಾ, ಸೂಪರ್ ಫೈನ್. ಯಾವ ತರನು ಮಾತಾಡಂಗಿಲ್ಲ. ಆರಾಮಾಗಿದೀವಿ ನಾವು, ನಿಮ್ದೇ ಆಗಿದ್ದೀರಾ. ನೆಮ್ಮದಿಯಾಗಿದ್ದೀವಿ. ಒಟ್ನಲ್ಲಿ ಕೃಷಿ ಮಾಡಿದ್ರೆ ಕೃಷಿ ಕಷ್ಟ ಬೀಳ್ಬೇಕಾಗುತ್ತೆ. ಅಲ್ಲ, ಕೃಷಿಲಿ ನಾವು ರೈತರಾದ್ಮೇಲೆ ಕಷ್ಟ ಬೀಳಲೇಬೇಕು. ಸೀಮೆ ಹಸ ಅಂದ್ರೆ ಸಂಜೆ ಬೆಳಗ್ಗೆ ಇರ್ಬೇಕು. ಹೌದು. ರೇಷ್ಮೆ ಅಂದ್ರೆ 20 ದಿವಸ ಇಲ್ಲಿ ಇರ್ಬೇಕು. 20 ದಿವಸ ಇರ್ತೀರಾ, ಇನ್ನೊಂದು ವರ್ಷ ಇರ್ಬೇಕು. ವರ್ಷ ಅದೇನ್ ಕಾಯಿ ಇರ್ಬೇಕು. ಹಂಗೆ ಈಗ ರಿಸ್ಕ್ ಎಂತದ್ದು ಅಂದ್ರೆ ನಾವು ರಿಸ್ಕ್ ಮಾಡ್ಕೊಂಡ ಹಿಂಗೆ ಡೈಲಿ ದುಡ್ಡು ಇದು ಸೀಮೆ ಹಸ. ಇದು 2 ತಿಂಗಳಿಗೆ ಒಂದ್ಸಲ ದುಡ್ಡು. 20 ದಿವಸ ಕೆಲಸ ತಾನೆ 2 ತಿಂಗಳಿಗೆ. ಈಗ ಅದು ಡೈಲಿ ದುಡ್ಡು ಸಿಗುತ್ತೆ ನಿಮಗೆ. ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ಬೇಕು. ಕೈಗೆ ಬೇಗ ದುಡ್ಡು ಸಿಗುತ್ತೆ. ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ 2 ತಿಂಗಳಿಗೆ ಒಂದ್ಸಲ ಇದು ಸಿಗುತ್ತೆ. ಅದಂದ್ರೆ ಡೈಲಿ ಸಿಗುತ್ತೆ. ಆತರ ಕೆಲಸ ಮಾಡ್ಬೇಕು. ಅದ್ರ ತಕ್ಕ ಬೆಳಗ್ಗೆ ಮೇವ್ ಹಾಕ್ಬೇಕು, ಸಂಜೆ ಬೆಳಗ್ಗೆ ಹಾಲ್ ಕರಿಬೇಕು, ಸಗಣಿ ಹಾಕ್ಬೇಕು. ಇದು 20 ದಿವಸದ ಕೆಲಸ. ಒಟ್ನಲ್ಲಿ ಅಂದ್ರೆ ಏನು ಮಾಡ್ಬೇಡ ನೀನು, ಅಷ್ಟು ಉಕ್ಕೆ ಹೊಡ್ಕೊಂಬ, ನೀರ್ ಬಿಟ್ರೆ ಸಾಕು. ಹಂಗೆ ಆರಾಮಾಗಿರೋ, ಕಾಯಿ ಬಿಡುತ್ತೆ, ವರ್ಷಕ್ಕೆ ಹಾಕು. ಹಂಗೆ ಈಗ ಅಡಿಕೆ ಅಂದ್ರೆ ನೀರ್ ಬೇಕೇ ಬೇಕು. ಎಲ್ಲಾದು ನಮ್ ಮಿಶ್ರ ಎಲ್ಲಾದು ಪ್ರತಿಯೊಂದು ಮಾಡ್ಲೇಬೇಕಲ್ಲ. ಸೀಮೆ ಹಸ, ರೇಷ್ಮೆ, ಅಡಿಕೆ, ತೆಂಗು. ಈಗ ಪ್ರತಿಯೊಂದನ್ನು ನೀವು ಮಾಡ್ಕೊಂಡು ಇದ್ದೀರಾ. ಏನಾದ್ರು ಬಿಸ್ನೆಸ್ ಎಲ್ಲ ಬೇರೆ ಬಿಸ್ನೆಸ್ ಏನ್ ಮಾಡ್ತೀರಾ? ಮಾಮೂಲಿ ನಾರ್ಮಲ್ ಆಗಿ ಇದೆ ಮಾಡ್ತಿರ್ತೀವಿ. ಅದೆಲ್ಲ ಬೇರೆ ಬೇರೆ ಇದ್ದೇ ಇರ್ತದೆ. ಥ್ಯಾಂಕ್ ಯು ಸೋ ಮಚ್. ಇಂತ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ. ಈ ಕೃಷಿಲಿ ಇನ್ನ ಬೆಳೆ ನಿಮಗೆ ಸಕ್ಸಸ್ ಆಗ್ಲಿ. ಅವಾಗ ನಮ್ಮನ್ನು ಕರಿತಾ ಇರಿ. ಆಯ್ತು, ಮಾಡ್ಸೋಣ. ಎಕ್ಸ್ಟ್ರಾ ಮಾಡಿದ ದಿನ ಕರಿತಾ ಇರಿ, ಬರ್ತಾ ಇರ್ತೀವಿ. ಎಕ್ಸ್ಟೆಂಡ್ ಆಗಿ ಏನೋ ಹೊಸದಾಗಿ ಮಾಡ್ದಾಗ ಫೋನ್ ಮಾಡ್ತಾ ಇರ್ತೀನಿ. ಮಾಡಿ.